ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಚಾನಲಲ್ಲಿ ನಾನು ಸಾಕಷ್ಟು ವೀಡಿಯೋಗಳು ಹಾಕ್ತಾಯಿದ್ದೀನಿ. ಗುರುವಾರ ಏನಾದರೂ ನಾನು ಅಕಸ್ಮಾತ್ ವೀಡಿಯೋ ಹಾಕಿದ್ರೆ ಅದು ರಾಯರ ಬಗ್ಗೆನೇ ನಾನು ಹಾಕೋದು. ಯಾಕಂದರೆ ನಾನು ಈ ಚಾನಲ್ ಮಾಡಿದ್ದು ರಾಯರ ಕೃಪೆಯಿಂದ. ನಾನು ಮನೆ ದೇವ್ರು ನೆನೆಸ್ಕೊಂಡು ರಾಯರ ಆಶೀರ್ವಾದ ತಗೊಂಡು ಈ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದೆ. ನಾನು ಹಾಕ್ತಾಯಿರೋ ವೀಡಿಯೋಸ್ ಎಲ್ಲ ನೀವು ಸಾಕಷ್ಟು ನೋಡಿದ್ದೀರ, ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನಾನು ನಿಮಗೆಲ್ಲ ಒಳ್ಳೊಳ್ಳೆ ಮಾಹಿತಿ ಕೊಡಬೇಕು ಅಂದ್ಬಿಟ್ಟು ಈ ಚಾನಲ್ ಮಾಡಿದ್ದು. ಅದೇ ರೀತಿ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತಿದ್ದರೆ ಆ ಕೆಲಸ ಮಾಡೋದಕ್ಕೆ ಮುಂಚೆ ರಾಯರನ್ನ ನೆನೆಸ್ಕೊಳ್ಳಿ. ಆ ಕೆಲಸ ಶುರು ಮಾಡಿ. ನೀವು ಮಾಡ್ತಾಯಿರೋ ಕೆಲಸ ನಿಮ್ಮ ಮನಸ್ಸಿಗೆ ಇಷ್ಟ ಆಗಬೇಕು, ಅದು ನಿಮಗೆ ಖುಷಿ ತಂದುಕೊಡ್ಬೇಕು ಅಂಥ ಕೆಲಸ ಮಾಡಿ. ಆಗ ನೀವು ಮಾಡೋ ಕೆಲಸದಲ್ಲಿ ನಿಮಗೆ ಶ್ರದ್ಧೆನೂ ಇರುತ್ತೆ, ಒಂದು ಖುಷಿನೂ ಇರುತ್ತೆ, ನಿಮ್ಗೆ ಅದರಲ್ಲೇ ನೆಮ್ಮದಿ ಸಿಗುತ್ತೆ. ನೀವು ಯೋಚನೆ ಮಾಡಿ, ನೀವು ಮಾಡ್ತಾ ಇರೋ ಕೆಲಸ ನಿಮಗೋಸ್ಕರ ಮಾಡ್ತೀರಾ ಇಲ್ಲ ಬೇರೆಯವ್ರಿಗೋಸ್ಕರ ಮಾಡ್ತೀರಾ ಅಂತ. ಯಾಕಂದರೆ ನೀವು ಯಾರೋ ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಅದರಲ್ಲಿ ಖುಷಿ ತಂದುಕೊಡಲ್ಲ. ಜೀವನ ಪೂರ್ತಿ ಕಷ್ಟ ಬೀಳ್ತಾನೆ ಹೋಗ್ತಾ ಇರ್ತೀರ. ಬೇರೆಯವ್ರನ್ನ ನೋಡಿ ಯಾಕೆ ನನ್ನ ಲೈಫ್ ಈ ರೀತಿ ಇಲ್ಲ ಅಂದ್ಕೊತೀರ. ಅದಕ್ಕೆ ನೀವು ಮೊದಲೇ ಒಂದು ಕನಸು ಇಟ್ಕೊಂಡಿರಬೇಕು. ಆ ಕನಸು ನಿಜ ಮಾಡ್ಕೊಳ್ಳೋದಕ್ಕೆ ಏನೇನು ತಯಾರಿ ಬೇಕೋ ಅದನ್ನು ನೀವು ಮೊದಲಿಂದನೇ ಮಾಡಬೇಕು. ಆಗ ನೀವು ಅಂದ್ಕೊಳ್ಳೋದಾಗತ್ತೆ. ನೀವೇನು ಇವತ್ತು ಬದುಕ್ತಾ ಇದ್ದೀರಾ, ನಾನಿವತ್ತು ಏನು ಮಾಡಿದೆ ಅಂದ್ಬಿಟ್ಟು ಯೋಚನೆ ಮಾಡಿ. ಇವತ್ತಿನ ದಿನ ಅದೇ ಕಷ್ಟದಲ್ಲಿ ಟೆನ್ಷನಲ್ಲೇ ಹೋಯ್ತಾ, ಇಲ್ಲ ಇವತ್ತು ನಾನು ಅಂದ್ಕೊಂಡಿರೋದು ಏನಾದರೂ ಮಾಡಿದ್ದೀನಾ, ಇವತ್ತೇನಾದರೂ ಖುಷಿ ಸಿಗ್ತಾ, ಇದನ್ನೊಂದು ಸಲ ಯೋಚನೆ ಮಾಡಿ. ನಾನು ಹೇಳಿರೋ ಮಾತಲ್ಲೇ ನೀವೆಷ್ಟು ಅರ್ಥ ಹುಡುಕ್ಬೋದು. ನಿಮ್ಗೆ ಇದರಿಂದ ಏನು ಅರ್ಥ ಆಯಿತು ಕಮೆಂಟ್ ಮಾಡಿ. ನಾನು ನಿಮಗೋಸ್ಕರ ನೀವು ಬದುಕಿ ಅಂದೆ. ಹಂಗಂದ್ಬಿಟ್ಟು ನಾನು ಅನ್ನೋದು ನಿಮ್ಮ ಜೀವನದಲ್ಲಿ ಬಂತು ಅಂದರೆ ನೀವು ಜೀವನದಲ್ಲಿ ಸೋತಾಗೆ. ಯಾಕಂದರೆ ನಿಮ್ಮತನನ ನೀವು ಯಾವತ್ತೂ ಬಿಟ್ಕೊಡ್ಬಾರ್ದು. ನಾನು ಇನ್ನೊಬ್ಬರ ಮುಂದೆ ದೊಡ್ಡವರಾಗಿ ಕಾಣಿಸ್ಕೊಬೇಕು ಅಂತ ನಾವು ಯಾವಾಗ ಬಿಲ್ಡಪ್ ಕೊಡೋಕೆ ಹೋಗ್ತೀವೋ ನಮ್ಮ ಜೀವನದಲ್ಲಿ ಸೋಲ್ತಾ ಇದ್ದೀವಿ ಅಂತ. ಯಾಕಂದರೆ ಅದು ನಮ್ಮತನ ಅಲ್ಲ. ನಾವು ನಮ್ಮತನ ಬಿಟ್ಟು ನಾವು ಬೇರೆ ಥರ ತೋರಿಸ್ಕೊಳಕ್ಕೆ ಹೋದರೆ ಮುಂದೆ ಅದೇ ನಮ್ಗೆ ಮುಳ್ಳಾಗತ್ತೆ. ಯಾಕಂದರೆ ಇವಾಗ ನಾನು ನಂದು ಅಂತ ಮೆರೆದ್ರೆ ಮುಂದೆ ನಮಗೊಂದು ವಯಸ್ಸು ಬರುತ್ತೆ. ಆಗ ನಮಗೆ ಗೊತ್ತಾಗತ್ತೆ ಇಲ್ಲಿ ನಾನು ಅನ್ನೋದು ಏನೂ ಇಲ್ಲ. ಹೆಂಗೂ ಭೂಮಿಯಲ್ಲಿ ಚಿಕ್ಕ ಕಲ್ಲಿರುತ್ತೋ ಅದೇ ಥರ ಅದರಲ್ಲಿ ನಾವು ಒಬ್ಬರು ಅನ್ನೋದು ನಮಗೆ ಗೊತ್ತಾಗತ್ತೆ. ಇಲ್ಲಿ ನಾನು ಹೇಳೋದಕ್ಕಿಂತ ನಿಮಗೆ ವಯಸ್ಸಾಗ್ತಾ ಆಗ್ತಾ ಜೀವನನೇ ನಿಮಗೆ ಪಾಠ ಕಲಿಸತ್ತೆ. ಜೀವನದಲ್ಲಿ ನೀವೇನು, ನಿಮ್ಮ ಸ್ಥಾನ ಏನು ಅಂದ್ಬಿಟ್ಟು ನಿಮಗೆ ಗೊತ್ತಾಗತ್ತೆ. ಅದಕ್ಕೆ ಜೀವನದಲ್ಲಿ ಯಾವತ್ತೂ ಸಿಂಪಲ್ಲಾಗಿ ಬದುಕಿ. ಹಾಗಂತ ನಿಮ್ಮ ಮುಂದೆ ಯಾರಾದರೂ ಜಂಬ ತೋರಿಸಿದ್ರೆ ನಿಮ್ಮ ವ್ಯಕ್ತಿತ್ವನ ನೀವು ಕೆಳಗೆ ಮಾಡ್ಕೊಬೇಡಿ. ಯಾಕಂದರೆ ಅವರಿರೋ ಜಾಗಕ್ಕೆ ಅವ್ರು ದೊಡ್ಡವರು, ನಮ್ಮ ಜಾಗಕ್ಕೆ ನಾವು ದೊಡ್ಡವರು. ನಿಮ್ಮ ವ್ಯಕ್ತಿತ್ವನ ನೀವು ಈ ರೀತಿ ಬೆಳೆಸ್ಕೊಂಡು ಹೋದರೆ ದಿವಸ ಒಬ್ರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ನೀವು ಸಹಾಯ ಮಾಡಿ ಅಂದರೆ ದಿವಸ 100 ರೂಪಾಯಿ ಆ ಥರ ಖರ್ಚು ಮಾಡಿ ಅಂತ ಅಲ್ಲ. ನಿಮ್ಮ ಮನೇಲಿ ಏನಾದರೂ ಸ್ವಲ್ಪ ಊಟ ಇದ್ದರೆ ಹಸ್ದವ್ರು ತುಂಬ ಜನ ಇರ್ತಾರೆ, ಅವ್ರಿಗೆ ಸ್ವಲ್ಪ ಕೊಡಿ. ಸಹಾಯ ಅಂದರೆ ಬರೀ ಮನುಷ್ಯರಿಗೆ ಮಾಡಬೇಕು ಅಂತಲ್ಲ, ಆಚೆ ತುಂಬ ಪ್ರಾಣಿಗಳಿರ್ತವೆ. ಒಂದು 10 ರೂಪಾಯಿ ಬಿಸ್ಕೆಟ್ ತೊಗೊಂಡೋದಕ್ಕೆ ಹಾಕಿ. ಆಗ ನೋಡಿ ನೀವೆಷ್ಟು ಪುಣ್ಯ ಸಂಪಾದನೆ ಮಾಡ್ತೀರಾ ಅಂದ್ಬಿಟ್ಟು. ಆಗ ರಾಯರಿಗೂ ನೀವು ಇಷ್ಟ ಆಗ್ತೀರ. ಆಗ ನೀವು ರಾಯರನ್ನೇನು ಕೇಳೋಷ್ಟೇ ಬೇಕಾಗಿಲ್ಲ, ರಾಯರೇ ನಿಮಗೆಲ್ಲ ಕೊಡ್ತಾರೆ. ನೀವೊಬ್ರಿಗೆ ಕೊಟ್ಟರೆ ಯಾವುದೋ ರೀತಿ ಇನ್ನೊಬ್ಬರ ಕಡೆಯಿಂದ ನಿಮಗೆ ಸಹಾಯ ಆಗುತ್ತೆ. ರಾಯರಿದ್ದಾರೆ ಅಂದ್ಬಿಟ್ಟು ಕಮೆಂಟ್ ಮಾಡಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.